ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ಲಾಗ್ಸ್. ಇವತ್ತು ಈ ನನ್ನ ವಿಡಿಯೋದಲ್ಲಿ ನಾನು ತೀರ್ಥಗಿರಿ ಹಾಗೆಯೇ ರತ್ನಗಿರಿ ಹಾಗೆಯೇ ಗೋಲ್ಡನ್ ಟೆಂಪಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಿನ್ನೆ ಆಲ್ರೆಡಿ ನಾನು ನಿಮಗೆ ಶಿವ ಟೆಂಪಲ್ದು ಕೋಟೆ ಜಲಕಂಠೇಶ್ವರ ಟೆಂಪಲ್ದು ವ್ಯೂವನ್ನು ತೋರಿಸಿದ್ದೆ. ಇವತ್ತು ರತ್ನಗಿರಿ ಟೆಂಪಲ್ ಹಾಗೆ ತೀರ್ಥಗಿರಿ ಮತ್ತು ಗೋಲ್ಡನ್ ಟೆಂಪಲ್ದು ಯಾವ ರೀತಿ ವ್ಯೂಸ್ ಇದೆ ಅಂತ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಲಕಂಠೇಶ್ವರ ಟೆಂಪಲ್ ಆದ ನಂತರ ನಾವು ಬಂದಿದ್ದು ರತ್ನಗಿರಿಗೆ. ರತ್ನಗಿರಿ ಅಲ್ಲಿಂದ ಒಂದು 15-16 ಕಿಲೋಮೀಟರ್ ಆಗುತ್ತೆ, ನಿಯರೇ ಇದು. ಮತ್ತು ಇಲ್ಲಿಂದ ನೆಕ್ಸ್ಟ್ ನಾವು ತೀರ್ಥಗಿರಿಗೆ ಹೋದರೆ ಅದು ಸಹ ಅಷ್ಟೇ, ಇದ್ರ ನಿಯರೇ ಇರುತ್ತೆ, ಅದು ಅಷ್ಟೇ 15-16 ಕಿಲೋಮೀಟರ್ ಅಷ್ಟಾಗುತ್ತೆ. ಇದಾದ ನಂತರ ಕೊನೆಯಲ್ಲಿ ಹೊರಡುವಂಥ ಸಂದರ್ಭದಲ್ಲಿ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದಿದ್ದು. ತೀರ್ಥಗಿರಿ ಫಸ್ಟ್ ಇಲ್ಲಿ ರತ್ನಗಿರಿ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಸುತ್ತ ತೋರಿಸ್ತಾ ಇದ್ದೀವಲ್ಲ, ಇಲ್ಲಿ ಒಂದೆರಡು ಮಂಟಪಗಳಿದೆ, ಮದುವೆ ಇಲ್ಲಿ ಫಂಕ್ಷನ್ಸ್ ನಡೀತಾ ಇತ್ತು ಇವತ್ತು ಆಲ್ರೆಡಿ ಮ್ಯಾರೇಜ್ ಫಂಕ್ಷನ್ಸು. 2 ಹಾಲ್ಗಳಿದೆ ಇಲ್ಲಿ. ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ಮದುವೆ ಮಾಡ್ಕೊಳ್ತಕ್ಕಂಥವ್ರು ಅಥವಾ ಇವಾಗ ಟೆಂಪಲಲ್ಲಿ ಮದುವೆ ಮಾಡ್ಕೊಳ್ತೀವಿ ಅಂತ ಅರ್ಸ್ಕೊಂಡಿರ್ತಾರಲ್ಲ, ಅವರು ಬಂದ್ಬಿಟ್ಟು ಇಲ್ಲಿ ಮದುವೆಯನ್ನು ಮಾಡ್ಕೊಳ್ತಾರಂತೆ. ತುಂಬ ದೊಡ್ಡ ಚೌಟ್ರಿ ಏನಲ್ಲ, ಬಟ್ ಸಾಕು ಒಂದು ಸ್ವಲ್ಪ ಜನಕ್ಕೆ ಸಿಂಪಲ್ಲಾಗಿ ಮದುವೆ ಮಾಡ್ಕೊಳ್ಳುವಷ್ಟು ವ್ಯವಸ್ಥೆ ಇಲ್ಲಿದೆ. ಆವತ್ತು ನಾವು ಹೋಗಿದ್ದ ದಿನವೂ ಅಷ್ಟೇ ಒಂದೆರಡು ಮದುವೆಗಳು ನಡೀತಾ ಇತ್ತು. ಇದು ಎಂಟ್ರೆನ್ಸು. ಇಲ್ಲಿ ಬಂದು ಮೇಲ್ಗಡೆ ಇರ್ತಕ್ಕಂಥದ್ದು ದೇವರು ಮುರುಗನ್. ಸಾಮಾನ್ಯವಾಗಿ ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಜಾಸ್ತಿ ಮುರುಗನ್ನನ್ನೇ ಪೂಜೆ ಮಾಡ್ತಕ್ಕಂಥದ್ದು. ಶಿವ ಮತ್ತು ಮುರುಗನನ್ನು ಎಲ್ಲೆಲ್ಲಿ ನೋಡಿದ್ರು ಜಾಸ್ತಿ ನಮಗೆ ಮುರುಗನ್ ಟೆಂಪಲ್ಗಳೇ ಕಾಣಿಸ್ತಕ್ಕಂಥದ್ದು. ನಮ್ಮ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ, ಇವ್ರ ಕಡೆ ಮುರುಗನ್ ಅಂತ ಕರೀತಾರೆ. ಇಲ್ಲಿ ಕೆಳಗಡೆ ಏನಾದರೂ ದೀಪ ಹಚ್ಚೋದಿದ್ರೆ ಅಥವಾ ಈ ಎಳ್ಳು ಬತ್ತಿ ಅಂತೆಲ್ಲ ಅಂತಾರಲ್ಲ, ಆ ಥರ ಹಚ್ಚೋದಿದ್ರೆ ಇಲ್ಲಿ ಕೆಳಗಡೆ ಟೆಂಪಲ್ ಕೆಳಗಡೆ ಹಚ್ತಾರೆ. ಮೇಲ್ಗಡೆ ಯಾವುದನ್ನು ಸಹ ಅಲೋ ಮಾಡಲ್ಲ. ಇದು ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ಬೆಟ್ಟವನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ಅಷ್ಟೊಂದು ದೂರ ಏನಿಲ್ಲ, ಬಟ್ ಸ್ವಲ್ಪ ಹತ್ಕೊಂಡು ಹೋಗಬೇಕಾಗುತ್ತೆ. ಮೇಲೆ ಅಂತೂ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಈ ಕಡೆ ಏನಾದರೂ ಹೋಗ್ತು ಅಂತೇಳಿದ್ರೆ, ನೀವು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇವಾಗೇನೋ ಗೂಗಲ್ ಮ್ಯಾಪ್ಗಳನ್ನು ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟರೆ ಅಲ್ಲಿರ್ತಕ್ಕಂಥ ಸ್ಥಳಗಳು ಸುತ್ತಮುತ್ತ ಏನೇನಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡೋಗಿ. ಯಾಕಂದರೆ ನಮಗೆ ಅಲ್ಲಿರೋರು ಹೇಳಿಲ್ಲ ಅಂತ ಹೇಳಿದ್ರೆ ಇದೆರಡು ಪ್ಲೇಸ್ಗಳು ಗೊತ್ತೇ ಇರ್ತಿರ್ಲಿಲ್ಲ. ನಾವು ಇದೆರಡಕ್ಕೂ ಹೋಗ್ತಾ ಇರಲಿಲ್ಲ. ನಾವು ಡೈರೆಕ್ಟು ಕೋಟೆಯನ್ನು ನೋಡಿಕೊಂಡು ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಡ್ತಾ ಇದ್ದೀವಿ. ಬಟ್ ಅಲ್ಲಿರೋರು ಯಾರೋ ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ಮತ್ತು ಇಲ್ಲೆಲ್ಲ ಬಂದ್ಬಿಟ್ಟು ಈ ಕಡೆ ಒಂದು ಕೊಳ ಇದೆ ಒಳಗಡೆ. ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತಂತೆ. ಇವಾಗಂತೂ ಕಾರ್ತಿಕ ದೀಪಂ ಇರೋದ್ರಿಂದ, ಅಂದರೆ ಬುಧವಾರ ಇತ್ತು, ನಾವು ಸೋಮವಾರನೇ ಹೋಗಿದ್ದಿದ್ದು, ಭಾನುವಾರನೇ ಹೋಗಿದ್ದಿದ್ದು. ಬಟ್ ಅದು ಯಾವಾಗ ಫಂಕ್ಷನ್ಸ್ ಇರುತ್ತೋ ಆ ಫಂಕ್ಷನ್ಸ್ ದಿನ ಅಂತೂ ಇಲ್ಲಿ ಒಂದು ರಥ ಇದೆ, ಅದರೊಳಗಡೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂರಿಸ್ಕೊಂಡು ಅಲ್ಲಿ ತೆಪ್ಪೋತ್ಸವ ಅಂತೆಲ್ಲ ಮಾಡ್ತಾರಂತೆ. ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಈ ಕಡೆ ಎಲ್ಲ ಊಟದ ವ್ಯವಸ್ಥೆಗಳಂತ ಹೇಳಿದ್ರೆ ಒಂದು ಟೈಮಿಂಗ್ಸು. ನಾವು ಹೊರಗಡೆ ಹೋಟ್ಲಲ್ಲಿ ತಿಂತೀವಿ ಅಂತಂದರೂ ಅಷ್ಟೇ, ಅಥವಾ ಯಾವುದಾದ್ರೂ ಟೆಂಪಲ್ ಅಂದರೆ ಮೊದಲೆಲ್ಲ ಜಾಸ್ತಿ ಊಟದ ವ್ಯವಸ್ಥೆಗಳೆಲ್ಲ ಇರ್ತಾ ಇರಲಿಲ್ವಂತೆ. ಬಟ್ ಇತ್ತೀಚೆಗೆ ಎಲ್ಲ ಕಡೆ ಊಟದ ವ್ಯವಸ್ಥೆಗಳಿರೋದ್ರಿಂದ ಇಲ್ಲೂ ಸಹ ಮತ್ತು ಅನ್ನದಾನಿಗಳೆಲ್ಲ ಇರೋದ್ರಿಂದ ಊಟದ ವ್ಯವಸ್ಥೆಗಳು ಸಹ ಇದೆಯಂತೆ. ಬಟ್ ಟೈಮಿಂಗ್ಸು ಇಲ್ಲಿ 12:15 ಅಥವಾ 2 ಗಂಟೆಗೇನೋ ಮುಗ್ದೋಗ್ಬಿಡುತ್ತೆ. ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಶುರು ಆಗ್ತಕ್ಕಂಥದ್ದು ಸ್ವಲ್ಪ ಬೇಗ ಇರುತ್ತೆ, ಅಂದರೆ 12:30 ಸ್ಟಾರ್ಟ್ ಆಗಿ 1 ಅವರ್ 2 ಅವರ್ ಅಷ್ಟರಲ್ಲೇ ಮುಗ್ದೋಗುತ್ತೆ. ತುಂಬ ಹೆಚ್ಚಿಗೆ ಅವರೇನು ಕೊಡಲ್ಲ. ಮತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಎಲ್ಲ ಊಟದ ವ್ಯವಸ್ಥೆಗಳೆಲ್ಲ ಏನೂ ಇರಲ್ಲ. 1 ಅವರ್ 2 ಅವರು ಊಟದ ವ್ಯವಸ್ಥೆಗಳಿರುತ್ತೆ ಅಷ್ಟೇ. ಹಾಗೆಯೇ ಹೋಟ್ಲುಗಳಿಗೆ ಹೋದ್ರೂ ಅಷ್ಟೇ, ನಮಗೆ ಸರಿಯಾದಂತಹ ಟೈಮಿಂಗ್ಸ್ಗೆ ಹೋದ್ರೆ ಅಷ್ಟೇ ಊಟ ಸಿಗ್ತಕ್ಕಂಥದ್ದು, ಇಲ್ಲಾಂದರೆ ಇರಲ್ಲ. ಇದು ಸುತ್ತ ಮಾಡಿದಂತಹ ಕಲಾಕೃತಿ ತುಂಬಾ ಚೆನ್ನಾಗಿತ್ತು. ಮತ್ತು ಬೆಟ್ಟದ ಮೇಲೆ ಸುತ್ತ ಕಾಡಿದ್ದರಿಂದ ತುಂಬ ತಂಪಾಗಿತ್ತು, ಮನಸ್ಸಿಗೆ ಒಂಥರ ನೆಮ್ಮದಿಯನ್ನು ಸಿಗ್ತಕ್ಕಂಥ ಪ್ಲೇಸ್ ಥರ ಇತ್ತು. ಚೆನ್ನಾಗಿತ್ತು ಟೆಂಪಲ್ ಎಲ್ಲನೂ. ಆದರೆ ನಾವು ಹೋಗಿದ್ದ ಮತ್ತು ಟೈಮಿಂಗ್ಸು ಯಾವ ಟೈಮಿಂಗ್ಸಿಗೆ ಕ್ಲೋಸ್ ಅಂತ ಇರುತ್ತೋ ನಮ್ಮ ಕಡೆ ಇರುವಂಗೆ 24 ಅವರ್ಸು. ಈಗ ತುಂಬ ದೊಡ್ಡ ದೊಡ್ಡ ಟೆಂಪಲ್ಗಳಲ್ಲಿ ಜಾಸ್ತಿ ಟೈಮಿಂಗ್ಸ್ ಇರುತ್ತಲ್ಲ, ಆ ಥರ ಎಲ್ಲ ಏನು ಇರಲಿಲ್ಲ. ಬೇಗನೆ ಕಳಿಸ್ತಾ ಇದ್ದರು ಹೊರಗಡೆ. ನಾವು ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೂ ದೇವ್ರನ್ನ ನೋಡೋಕೆ ಆಗ್ತಾ ಇರಲಿಲ್ಲ. ಬೇಗನೆ ಸ್ವಲ್ಪ ಓದಿದ್ರಿಂದ ದೇವ್ರನ್ನ ನೋಡೋಕೆ ಸಿಕ್ತು ಅಷ್ಟೇ. ವ್ಯೂ ಅಂತೂ ಈ ಕಡೆ
ಬೆಟ್ಟ ಒಂಥರ ಕಲ್ಲು ಬಂಡೆ ಮೇಲೆ ಟೆಂಪಲನ್ನು ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ತೆಪ್ಪೋತ್ಸವ ಟೈಮಲ್ಲೆಲ್ಲ ಬಂದರೆ ಇಲ್ಲಿರೋರು ಗೊತ್ತಿರುತ್ತೆ ಅದು ಯಾವ ಟೈಮಿಗೆ ಏನು ಅಂತ. ಆ ಟೈಮಿಗೆ ಬಂದು ಅವರು ಪೂಜೆಯನ್ನು ಮಾಡ್ಕೊಳ್ತಾರೆ. ಬಟ್ ನಮಗೆ ಟೆಂಪಲ್ ಈ ಥರ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ನೋಡಿ ಖುಷಿ ಆಯಿತು. ನೀವು ಸಹ ಹೋದರೆ ತುಂಬ ಒಳ್ಳೆ ವ್ಯೂ ಇರುತ್ತೆ, ತುಂಬ ಖುಷಿ ಇರುತ್ತೆ. ಮತ್ತು ಹತ್ತತ್ರನೇ ಇರುತ್ತೆ. ನಮಗೆ ಅದರ ಹೆಸರುಗಳೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಯಾವುದೇ ರೀತಿಯಾದ ಟೆಂಪಲ್ಗಳಿಗೆ ಹೋಗಲ್ಲ. ಹಾಗಾಗಿ ಯಾರಾದರೂ ಗೊತ್ತಿರೋನ್ನ ಕೇಳಿಬಿಟ್ಟು ಹೋಗಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬಂದಮೇಲೆ ಯಾವಾಗಾದರೂ ಒಂದು ನೋಡಿದ್ರೆ ಈ ಕಡೆ ಎಲ್ಲ ಹೋಗಿದ್ವಿ ಬಟ್ ನಾವು ನೋಡಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಇದು ಬಂದು ಟೆಂಪಲ್ದು ಫುಲ್ಲು ವ್ಯೂ, ಅಂದರೆ ಇವಾಗ ಡ್ರೋನಲ್ಲೆಲ್ಲ ತೋರಿಸಿರ್ತಕ್ಕಂಥದ್ದು. ಇವಾಗ ನಾವು ಹತ್ತತ್ರ ಹೋಗಿದ್ವಿ ಅಲ್ವಾ, ಡ್ರೋನಲ್ಲೆಲ್ಲ ನೋಡಿದ್ರೆ ನಮಗೆ ಈ ರೀತಿಯಾಗಿ ಸುತ್ತ ಈ ರೀತಿಯಾಗಿ ಕಾಣುತ್ತೆ. ಮುರುಗನ್ ಸ್ವಾಮಿದು ಒಂದು ದೊಡ್ಡದಾದಂತಹ ವಿಗ್ರಹ ಕಾಣುತ್ತೆ. ಫುಲ್ಲು ಟೆಂಪಲ್ಲು ವ್ಯೂ ಎಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ಅಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಗೊತ್ತಿರೋರನ್ನ ಕೇಳಿಬಿಟ್ಟು ಹೋಗಿ. ನಮಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸಹ ಹೋಗೋದಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವೇ ಸರ್ಚ್ ಮಾಡಿಕೊಂಡು ಇವಾಗ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನು ಕವರ್ ಮಾಡ್ಬೋದು ಅನ್ನೋ ಡೀಟೇಲ್ಸ್ ಇವಾಗೇನು ಸಿಗುತ್ತೆ. ಸಾಮಾನ್ಯವಾಗಿ ಅದೆಲ್ಲ ನೋಡ್ಕೊಂಡು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡೋಗಿ. ಆ ಥರ ಪ್ರಿಪ್ರೇಷನ್ ಮಾಡ್ಕೊಂಡೋದ್ರೆ ಸ್ವಲ್ಪ ಪ್ಲೇಸ್ಗಳನ್ನ ಕವರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ರತ್ನಗಿರಿ ವಿಸಿಟ್ ಆದ ನಂತರ ನಾವು ತೀರ್ಥಗಿರಿಗೆ ಬರ್ತಾ ಇದ್ದೀವಿ. ಆನ್ ದ ವೇ ಇಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ಸಹ ಈ ಬೆಟ್ಟದ ಮೇಲೆ ಎರಡೂ ಕಡೆ ಅಷ್ಟೇ ಬೆಟ್ಟವನ್ನು ಹತ್ತಬೇಕಾಗುತ್ತೆ. ಸ್ವಲ್ಪ ವಯಸ್ಸಾದವರಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ತುಂಬ ದೂರ ಏನಿರಲ್ಲ, ಹೋಗ್ಬೋದು, ಹೋಗೋಕ್ಕಾಗಲ್ಲ ಅನ್ನೋ ಥರ ಏನಿರಲ್ಲ, ಹೋಗ್ಬೋದು. ಸ್ವಲ್ಪ ವಯಸ್ಸಾದವ್ರಿಗೊಂಚೂರು ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲೂ ಬೆಟ್ಟವನ್ನು ಹತ್ತಿರ್ತೀವಲ್ಲ, ಮತ್ತು ಇಲ್ಲೂ ಸ್ವಲ್ಪ ಬೆಟ್ಟವನ್ನು ಹತ್ತಬೇಕಿರುತ್ತೆ. ಹಾಗಾಗಿ ಸ್ವಲ್ಪ ಟಯರ್ಡ್ ಇರುತ್ತೆ. ಇದು ಬಂದ್ಬಿಟ್ಟು ಕೊಳ, ದೇವಸ್ಥಾನದ ಮುಂದೆನೇ ಒಂದು ಕೊಳ ಇದೆ. ಇಲ್ಲಿ ನಮಗೆ ಈ ಒಂದು ಹಿಸ್ಟ್ರಿ ಬಗ್ಗೆ ಯಾವುದೋ ಅಷ್ಟಾಗಿ ತಿಳ್ಕೊಳಕ್ಕಾಗಲಿಲ್ಲ. ಯಾರೂ ಸಹ ಹೇಳ್ತಕ್ಕಂಥವ್ರು ಇರಲಿಲ್ಲ. ಜಸ್ಟ್ ಇದೊಂದು ಹಳೆ ಕಾಲದ ಇತಿಹಾಸವನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಟೆಂಪಲ್, ಮತ್ತು ಮುರುಗನ್ ಟೆಂಪಲ್ ಅಂತೆಲ್ಲ ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಇತಿಹಾಸ ಏನಕ್ಕೋಸ್ಕರ ಈ ಒಂದು ಟೆಂಪಲ್ ಆಯಿತು ಅನ್ನೋದನ್ನೇನು ಹೇಳಿಲ್ಲ. ಇಲ್ಲಿ ತೋರಿಸಿದ್ನಲ್ಲ, ಇವ್ರು ಬಂದ್ಬಿಟ್ಟು ನೆಕ್ಸ್ಟ್ ನಾನು ಇನ್ನೊಂದು ಸಲ ಲಾಸ್ಟಲ್ಲಿ ಬರುವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಹೊಟ್ಟೆಪಾಡಿಗೋಸ್ಕರ ಏನೇನು ವೇಷಗಳಂತೇಳಿ ಜಸ್ಟ್ ಅವಾಗ ತಾನೇ ನಾವು ಹೋದಾಗ ಅದೇ ಥರ ಕುತ್ಕೊಂಡು ಮೇಕಪ್ ಮಾಡ್ಕೊಳ್ತಕ್ಕಂಥದ್ದು, ಅದಾದ ನಂತರ ಮತ್ತೆ ಬಿಚ್ಚಿಟ್ಕೊಂಡು ಹೋಗ್ತಕ್ಕಂಥದ್ದು. ಮತ್ತು ಅವರು ಒಂದು ಹುಡುಗನ ನಾನು ತೋರಿಸಿದ್ನಲ್ಲ, ಅವರು ಸ್ವಲ್ಪ ದೊಡ್ಡ ಏಜನೇ, ಬೆಳವಣಿಗೆ ಸರಿಯಾಗಿ ಆಗಿಲ್ಲ. ಬಟ್ ಅವ್ರನ್ನ ತಗೊಬಂದು ಈ ಥರ ಕೂರಿಸ್ಬಿಟ್ಟು ವಿಭೂತಿ ಎಲ್ಲ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಯಾರಾದರೂ ಅಮೌಂಟ್ ಹಾಕ್ತಾರೆ ಅಂತೇಳಿ ಕೂರಿಸ್ಬಿಟ್ಟಿದ್ದಾರೆ. ಪಾಪ ತುಂಬ ಬಿಸಿಲಲ್ಲಿ ಕುತ್ಕೊಂಡೇ ಇತ್ತು ಅದೇ ಥರನೇ. ಇದಾದ ನಂತರ ನಾವು ಟೆಂಪಲ್ ಮೇಲೆ ಹೋದ್ವಿ. ಮೇಲಂತೂ ವ್ಯೂ ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಟೆಂಪಲ್ಲು. ಹಾಗೆಯೇ ಸ್ವಲ್ಪ ಹೊತ್ತಿದ್ರೂ ಹೋಗೋದಕ್ಕೆ ಮನಸ್ಸಾಗಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಟೈಮಿಂಗ್ಸ್ಗೆ ಕ್ಲೋಸ್ ಆಗಿಬಿಡುತ್ತೆ, ಬೇಗ ಕವರ್ ಮಾಡಬೇಕು. ಇಲ್ಲೂ ಅಷ್ಟೇ 1 ಗಂಟೆ 12:30ಇಂದ 1:30 ಅನ್ನದಾನ ಏನಾದರೂ ಇದ್ದರೆ ಅಥವಾ ಫಂಕ್ಷನ್ಸ್ ಏನಾದರೂ ಇದ್ದರೆ ಸ್ವಲ್ಪ ಓಪನ್ ಇರುತ್ತಂತೆ. ಇಲ್ಲಾಂದರೆ ಬೇಗ 12:30 1 ಗಂಟೆಗೆಲ್ಲ ಕ್ಲೋಸ್ಗಳಾಗ್ಬಿಡುತ್ತೆ. ಇಲ್ಲೂ ಸಹ ಅನ್ನದಾನ ನಡೆಯುತ್ತಂತೆ. ನಾವು ಹೋದಾಗ ಅನ್ನದಾನ ನಡೆಯುತ್ತೆ, ಅಮೌಂಟನ್ನು ಕೊಡೋರು ಕೊಡ್ಬೋದು ಅಂತ ಕೇಳ್ತಾ ಇದ್ರು. ಒಳಗಡೆ ಈ ಟೆಂಪಲಲ್ಲಿ ಗರ್ಭಗುಡಿಯಲ್ಲಿ ದೇವರು ಬಂದುಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನೇ. ಅದ್ರ ಸುತ್ತ ಹೊರಗಡೆ ಇದನ್ನು ಇಕ್ಕಿದ್ದಾರೆ, ಫುಲ್ಲು ಫ್ಯಾಮಿಲಿ, ಅಮ್ಮನವರು, ಶಿವಲಿಂಗ, ಗಣೇಶ ಇದನ್ನೆಲ್ಲ ಇಕ್ಕಿದ್ದಾರೆ. ಇದು ಫಸ್ಟು ಒಂದು ಟೆಂಪಲ್ಲು. ಇದಾದ ನಂತರ ನಾವು ಇನ್ನೊಂದು ಆರ್ಚ್ ಇದೆಯಲ್ಲ, ಅದ್ರ ಮೂಲಕ ಹೋದರೆ ನಮಗೆ 416 ಅಡಿ ಏನೋ ಇದೆಯಂತೆ. ಇದು ತುಂಬ ದೊಡ್ಡದಾದಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಅಂದರೆ ಮುರುಗನ್ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಹೋಗೋ ಒಂದು ದಾರಿಯಲ್ಲಿ ಇಲ್ಲೆಲ್ಲ ಸ್ವಲ್ಪ ಅಂಗಡಿಗಳನ್ನು ಸಹ ಇಟ್ಕೊಂಡಿದ್ದಾರೆ, ಮತ್ತು ಸ್ನ್ಯಾಕ್ಸ್ ಎಲ್ಲ ಸಹ ಇಟ್ಕೊಂಡಿದ್ದಾರೆ. ಇದು ಟೆಂಪಲ್ ಒಳಗಡೆನೆ, ಬಸ್ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಹೊರಗಡೆ ಮಾಡಿದ್ದಾರೆ. ಅಂದರೆ ಟೆಂಪಲ್ ಹತ್ರನೇ ಮಾಡಿದ್ರೆ ತುಂಬ ರಶ್ ಆಗುತ್ತೆ ಅಂತಲೇ, ಅಥವಾ ಸುತ್ತ ಅಲ್ಲಿ ಪ್ಲೇಸನ್ನು ಮಾಡಿ ಬಿಟ್ಕೊಂಡಿದ್ದಾರೆ. ಜಾತ್ರೆಗಳೆಲ್ಲ ನಡೆಯುತ್ತಂತೆ, ಮತ್ತು ಸ್ವಾಮಿಗೆ ಕುಂಭಾಭಿಷೇಕ ಎಲ್ಲ ನಡೆಯುತ್ತಂತೆ. ಇದು ಬಂದ್ಬಿಟ್ಟು ಪ್ರಪಂಚದಲ್ಲೇ 3ನೇ ಅತಿ ಎತ್ತರವಾದಂತಹ ಒಂದು ವಿಗ್ರಹ ಅಂತೆ ಇದು. ಹಾಗಾಗಿ ಎಲ್ಲರೂ ಇವಾಗ ಆ ಕಡೆ ಹೋಗ್ತಾ ಇದ್ದಾರೆ. ಮೇಲ್ಗಡೆ ಬರ್ತಕ್ಕಂಥವ್ರು ಸ್ಟೆಪ್ಪಲ್ಲಿ ಬೇಕಂದ್ರೂ ಬರ್ಬೋದು, ಅಥವಾ ಕಾರಲ್ಲಿ ಏನಾದರೂ ನಡೆಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ವೆಹಿಕಲ್ಸ್ ಸಹ ಒಳಗಡೆ ಬರುತ್ತೆ.
ಸುತ್ತ ಆ ಕಡೆಯಿಂದ ಸುತ್ತ ಹಾಕ್ಕೊಂಡು ಗಿರಿಯನ್ನು ಸುತ್ತ ಹಾಕ್ಕೊಂಡು ಬರಬೇಕಾಗುತ್ತೆ. ಇವಾಗ ನಾವು ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿಂದ ನೆಕ್ಸ್ಟ್ ಈ ಕಡೆ ಮುರುಘನ್ ಸ್ವಾಮಿಯನ್ನು ನೋಡಬೇಕಾದ್ರೆ ಬರಬೇಕು. ಟಿಕೆಟ್ ಸಹ ಇರುತ್ತೆ, ಒಬ್ಬರಿಗೆ 10 ರೂಪೀಸ್ ಅಂತೆ ಟಿಕೆಟನ್ನು ತಗೊಂಡು ಎಂಟ್ರಿ ಫೀಸಾಗಿ ಕೊಡ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವ್ರಿಗೆ ವರ್ಷಕ್ಕೊಂದು ಟೈಮು ಕುಂಭಾಭಿಷೇಕ ಅಂತ ನಡೆಯುತ್ತಂತೆ. ಇಲ್ಲಿರ್ತಕ್ಕಂಥವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ಆವಾಗ ಬಂದು ನೋಡ್ತಾರೆ. ತುಂಬ ಜನ ಸೇರಿರ್ತಾರಂತೆ. ಇವಾಗಲೂ ಅಷ್ಟೇ ಜನ ಏನೂ ಇದ್ದರು, ಆದರೆ ಅಷ್ಟೊಂದು ರಶ್ಶು ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ನೆಮ್ಮದಿಯಾಗಿ ನೋಡ್ಕೊಂಡು ಬಂದ್ವಿ. ಸುತ್ತ ಇವಾಗ ನಮಗೆ ಇದು ಯಾವ ಥರ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಮುರುಡೇಶ್ವರದಲ್ಲಿ ಶಿವನ್ನ ನೋಡ್ತೀವಲ್ವ, ಶಿವನ ಟೆಂಪಲೇ ಒಂದು ಕಡೆ ಇದೆ, ಸ್ಟ್ಯಾಚುನೇ ಒಂದು ಕಡೆ ಇಟ್ಟಿದ್ದಾರಲ್ವ, ಆ ರೀತಿಯಾದಂಥ ಫೀಲ್ ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯವ್ರದ್ದು ಪೂಜೆಯನ್ನು ನಡೆಸ್ತಕ್ಕಂತಹ ಗರ್ಭಗುಡಿನೇ ಒಂದು ಕಡೆ ಇದೆ, ಈ ಸ್ಟ್ಯಾಚುನೇ ಒಂದು ಕಡೆ ಮಾಡಿದ್ದಾರೆ. ನಾವು ಮಾತ್ರ ಇಲ್ಲಿ ಬಂದ್ವಿ, ಮಕ್ಕಳು ಅಮ್ಮ ಎಲ್ಲ ಓಡಾಡೋಕ್ಕಾಗಲ್ಲ ಅಂತೇಳಿ ಅಲ್ಲೇ ಕೂತರು. ಆಮೇಲೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಫೀಲ್ ಆಯಿತು, ಮಕ್ಕಳನ್ನು ಕರ್ಕೊಂಡು ಬರಬೇಕಿತ್ತು, ಎಂಜಾಯ್ ಮಾಡ್ತಾಯಿದ್ರು ಅಂಥೇಳಿ. ಹತ್ರದಿಂದ ಹೋಗಿ ನಿಂತ್ಕೊಂಡ್ರೆ ಆ ಕಲರಿಂಗ್ ಮಾಡಿರ್ತಕ್ಕಂಥದ್ದು ಸ್ವಾಮಿಗೆ, ಮತ್ತು ಸ್ಟ್ಯಾಚುವನ್ನು ಮಾಡಿರ್ತಕ್ಕಂಥದ್ದು, ಮತ್ತು ಮೂರ್ತಿಯಲ್ಲಿರ್ತಕ್ಕಂಥ ಕಳೆ ಅಂತೂ ತುಂಬಾ ಸೂಪರಾಗಿದೆ. ನೋಡ್ತಾಯಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ ಅಂತ ಅನಿಸುತ್ತೆ. ಏನೂ ಒಂದು ಸ್ವಲ್ಪನೂ ಆಚೆ ಈಚೆ ಅನ್ನೋ ಥರ ಇಲ್ಲ. ಎಷ್ಟು ಚೆನ್ನಾಗಿ ಮೂರ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡಬೇಕೇನೋ ಅಂತ ಅನಿಸುತ್ತೆ, ಆ ಥರ ಇತ್ತು ಮೂರ್ತಿ. ಇವಾಗ ನಾನು ಫುಲ್ಲು ಮೂರ್ತಿಯನ್ನು ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ಮತ್ತೆ ಹೊರಟ್ವಿ. ನೆಕ್ಸ್ಟ್ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗಬೇಕಿತ್ತು, ಹಾಗಾಗಿ ಸ್ವಲ್ಪ ಟೈಮ್ ಮಾಡೋದು ಬೇಡ, ಒಂದೇ ಕಡೆ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಬೇರೆ ಬೇರೆ ಪ್ಲೇಸ್ಗಳನ್ನು ನೋಡೋಕ್ಕಾಗಲ್ಲ ಅಂಥೇಳಿ ಅಲ್ಲಿಂದನೂ ಸಹ ಹೊರಟ್ವಿ. ಯಾರಾದರೂ ಸಹ ಈ ಕಡೆ ಬಂದರೆ ರತ್ನಗಿರಿ ಮತ್ತು ತೀರ್ಥಗಿರಿಯನ್ನು ಮಿಸ್ ಮಾಡಬೇಡಿ. ಸಾಮಾನ್ಯವಾಗಿ ಮೇನ್ ಇರೋದು ಗೊತ್ತಿರುತ್ತಂತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅಂತೇಳಿದ್ರೆ ಕೇಳಿಕೊಂಡು ಇವಾಗ ಪ್ಲೇಸ್ಗಳ ಹೆಸರು ನಮಗೆ ಗೊತ್ತಿದ್ದರೆ ಸಾಮಾನ್ಯವಾಗಿ ನಾವು ಹೋಗ್ಬಿಟ್ಟು ವಿಸಿಟನ್ನು ಮಾಡ್ಬೋದು. ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿತ್ತು. ಇನ್ನೊಂದೇನೆಂದರೆ ರೋಡ್ಗಳು ತುಂಬ ಕನ್ಫ್ಯೂಸ್ ಆಗುತ್ತೆ. ಇದು ತುಂಬ ಚಿಕ್ಕದಾದ, ಯಾಕಂದರೆ ಅಲ್ಲೆಲ್ಲ ತಮಿಳಲ್ಲೇ ಹಾಕಿರೋದ್ರಿಂದ ನಮ್ಗೆ ಅಷ್ಟೊಂದಾಗಿ ಗೊತ್ತಾಗಲ್ಲ. ನಾವು ಒಂದು 7 ಕಿಲೋಮೀಟ್ರ್ ಮತ್ತೆ ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದ್ವಿ, ಆ ಥರ ಪ್ರಾಬ್ಲಮ್ ಆಯಿತು. ತುಂಬ ಚಿಕ್ಕಾಗಿರೋದ್ರಿಂದ ಅಷ್ಟೊಂದು ಗೊತ್ತಾಗಲ್ಲ. ಸ್ವಲ್ಪ ಹುಷಾರಾಗಿ ಇನ್ನೇನೋ ಹತ್ತಿರದಲ್ಲಿದೆ ಅಂತ ಹೇಳುವಾಗ ಸ್ವಲ್ಪ ನೋಡ್ಕೊಂಡು ಹೋಗಿ. ರೋಡ್ಗಳಲ್ಲಿ ಆರ್ಚಿಗೆ ಎಲ್ಲ ಇರುತ್ತೆ, ಬಟ್ ನಾವು ಫಸ್ಟ್ ಟೈಮ್ ನೋಡಿರೋದ್ರಿಂದ ನಮಗೆ ಅಷ್ಟೊಂದಾಗಿ ಗೊತ್ತಾಗಲ್ವಲ್ಲ, ಹಂಗಾಗಿ ಗೊತ್ತಾಗಲ್ಲ. ಇದಾದ ನಂತರ ಒಂದು 2 ಗಂಟೆ ಅಷ್ಟಾಯಿತು. ಹಾಗಾಗಿ ಊಟವನ್ನು ಮುಗಿಸ್ಕೊಂಡು ನಂತರ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಹೋಟೆಲ್ಗೆ ಸಹ ಬಂದ್ವಿ. ಎಲ್ಲರೂ ಸಹ ಏನೇನು ಬೇಕು ಅದನ್ನು ಆರ್ಡ್ರ್ ಮಾಡಿಕೊಂಡು ಊಟವನ್ನು ತಿಂದ್ವಿ. ಊಟನ ಅಷ್ಟೇ ಇಲ್ಲೊಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅಲ್ಲೇ ಹೊರಗಡೆ ಮೇಯ್ನ್ ರೋಡಲ್ಲೇ ಇತ್ತು. ನಾವು ಗೋಲ್ಡನ್ ಟೆಂಪಲ್ಗೆ ಹೋಗೋವಂಥ ಸಂದರ್ಭದಲ್ಲಿತ್ತು. ನಮಗೆ ಅನ್ನ ಸಾರು ಬೇಕಾದವರು ಅನ್ನ ಸಾಂಬಾರು ಸಹ ಸಿಗುತ್ತೆ. ಕೆಲವ್ರಿಗೆ ಈ ಕಡೆ ಸಾಂಬಾರುಗಳು ಇಷ್ಟ ಆಗಲ್ಲ ಅಂತೇಳೋರು ಬೇರೆ ಬೇರೆ ಮಶ್ರೂಮ್ ರೈಸು, ಗೋಬಿ ರೈಸು, ಮತ್ತು ಕಾರ್ನ್ ರೈಸು ಪ್ರತಿಯೊಂದು ಸಹ ಸಿಕ್ತು. ಯಾರ್ಯಾರಿಗೆ ಏನೇನು ಇಷ್ಟ ಇದೆ, ಮತ್ತು ಗೋಬಿ ಮಂಚೂರಿಯನು, ಕಾರ್ನ್ ಮಂಚೂರಿಯನು ಎಲ್ಲನೂ ಸಹ ಸಿಕ್ತು. ಅಂದರೆ ಸಾಮಾನ್ಯವಾಗಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಇದೆಲ್ಲ ತಿನ್ನೋದು ಬೇಡ ಅಂತ ಅಂದ್ಕೊಳ್ತೀನಿ. ಅದು ಮಕ್ಕಳಿದ್ರೆ ವಾಮಿಟ್ ಎಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡ್ತವೆ. ಸ್ವಲ್ಪ ಲೈಟಾಗಿರೋ ಫುಡ್ಗಳೇ ಒಳ್ಳೆಯದು, ಬಟ್ ನಮಗೆ ಲೈಟಾಗಿರೋ ಫುಡ್ಗಳಲ್ಲಿ ಸಿಕ್ಕಿಲ್ಲ. ಮತ್ತು ಮಕ್ಕಳು ಏನು ಕೇಳ್ತಾರೋ ಅದನ್ನೇ ಕೊಡಿಸ್ಬೇಕಾಗಿರೋದ್ರಿಂದ ಅದೇ ತಿಂದರು. ಹಾಗೆ ಸ್ವಲ್ಪ ಲಾಲಿಪಾಪ್ ತಿಂತಾಯಿದ್ರು ಮಕ್ಕಳು, ನಾನು ಸ್ವಲ್ಪ ತಿಂದ್ಕೊಂಡು. ಇದಾದ ನಂತರ ಕೊನೆಯದಾಗಿ ನಮ್ಮ ಒಂದು ಪಯಣ ಬಂದ್ಬಿಟ್ಟು ಗೋಲ್ಡನ್ ಟೆಂಪಲ್ ಹತ್ರ ಬಂತು. ಗೋಲ್ಡನ್ ಟೆಂಪಲ್ ಹತ್ರ ಬಂದ್ಬಿಟ್ಟು ಒಳಗಡೆ ಯಾವುದೇ ರೀತಿಯಾದಂತಹ ಮೊಬೈಲ್ಗಳನ್ನು ನಿಮಗೆ ಅಲೋ ಮಾಡೋದಿಲ್ಲ. ಸಾಮಾನ್ಯವಾಗಿ ಬೇರೆ ಟೆಂಪಲ್ಗಳಲ್ಲೆಲ್ಲ ಬಂದ್ಬಿಟ್ಟು ಗರ್ಭಗುಡಿಯಲ್ಲಿ ಮಾತ್ರ ಅಲೋ ಇರಲ್ಲ, ಬಟ್ ಸುತ್ತ ವ್ಯೂಗಳನ್ನು ನಾವು ತಗೋಬೋದು. ಬಟ್ ಗೋಲ್ಡನ್ ಟೆಂಪಲಲ್ಲಿ ಬಂದ್ಬಿಟ್ಟು ಎಕ್ಸಿಟಲ್ಲೇ ಫಸ್ಟ್ ಎಲ್ಲಿ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತೀವೋ ಅಲ್ಲೇ ಮೊಬೈಲನ್ನು ಇಸ್ಕೊಂಡು ಸೆಕ್ಯೂರಿಟಿಗಳು ಇಟ್ಕೊಬಿಡ್ತಾರೆ. ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲದಿರೋ ಏನಾದರೂ ತೊಗೊಂಡೋದ್ರೆ ಒಳಗಡೆ 2-3 ಕಡೆ ಮತ್ತೆ ಚೆಕ್ಕಿಂಗನ್ನು ಮಾಡ್ತಾರೆ, ಅಲ್ಲೆಲ್ಲ ತೊಗೊಬಿಡ್ತಾರೆ. ಹಾಗಾಗಿ ತಗೊಂಡು ಹೋಗೋದೇನು ಬೇಡ ಅಂತ ಅಂದ್ಕೊಳ್ತೀನಿ. ಆದರೆ ಭೂಲೋಕದ ಸ್ವರ್ಗ ಇದ್ದಂಗೆ ಇರುತ್ತೆ ಗೋಲ್ಡನ್ ಟೆಂಪಲ್ ಅಂತಲೂ. ನಾವು ನೋಡಿರಲಿಲ್ಲ, ಯಾವಾಗಲೂ ನೋಡಿದ್ದು, ಅಷ್ಟೊಂದು ನೆನಪೇ ಇರಲಿಲ್ಲ ಚಿಕ್ಕವರಿದ್ದಾಗ ನೋಡಿದ್ದು.
ಎಂಟ್ರಿ ಫೀಸ್ ಬಂದ್ಬಿಟ್ಟು 150 ರೂಪಾಯಿ ತಗೊಳ್ತಾರೆ. 3,000 2,000 1,500 ಈ ಥರ ಎಲ್ಲ ಫೀಸ್ಗಳಿರುತ್ತೆ. ಅಂದರೆ ಇದೆಲ್ಲ ಫೀಸ್ಗಳು ಬಂದ್ಬಿಟ್ಟು ಒಳಗಡೆ ಡೈರೆಕ್ಟಾಗಿ ಹೋಗೋ ಅಂಥದ್ದೆಲ್ಲ ಏನೂ ಇರಲ್ಲ ಇಲ್ಲಿ. ಬಟ್ ದೇವರಿಗೆ ಬೇರೆ ಬೇರೆ ರೀತಿಯಾದಂತಹ ಪೂಜೆಗಳನ್ನು ಮಾಡೋಕ್ಕೆ ಕೊಡ್ತಾರೆ. ಇಲ್ಲಿ ನಾವು 150 ರೂಪಾಯಿ ಟಿಕೆಟನ್ನು ತಗೊಂಡೋದ್ರೆ ಯಾರಿಗೂ ಸಹ ಫ್ರೀ ಇರಲ್ಲ. ಬೇರೆ ಟೈಮಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ, ನಾವು ಹೋದ ಟೈಮಲ್ಲಿ ಫ್ರೀ ಇರಲಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ದೇವ್ರಿಗೆ ಲಕ್ಷ್ಮಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರಲ್ಲ, ಸ್ವರ್ಣಲಕ್ಷ್ಮಿಗೆ ಅಭಿಷೇಕವನ್ನು ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸಹ ಯಾರ್ಯಾರು ಟಿಕೆಟ್ ತಗೊಂಡು ಹೋಗಿರ್ತೀವೋ ಅವರಿಗೆ ಸ್ವರ್ಣಲಕ್ಷ್ಮಿಗೆ ಅಭಿಷೇಕವನ್ನು ಮಾಡೋದಕ್ಕೆ ನೀರನ್ನು ಕೊಡ್ತಾರೆ. ಹಾಗಾಗಿ 150 ರೂಪಾಯಿ ಟಿಕೆಟನ್ನು ತಗೊಳ್ತಾರೆ. ಮತ್ತು ಕೊನೆಯದಾಗಿ ಬರಬೇಕಾದ್ರೆ ತೀರ್ಥ, ಹಾಗೆಯೇ ಒಂದು ಲಕ್ಷ್ಮಿಯ ಫೋಟೋ ತೋರಿಸ್ತೀನಿ. ಕೊನೆಯದಾಗಿ ಏನು ಕೊಡ್ತಾರೆ ಪ್ರಸಾದ ಅಂಥೇಳಿ, ಆ ರೀತಿಯಾಗಿ ಒಂದು ಪ್ರಸಾದವನ್ನು ಕೊಡ್ತಾರೆ. ಅದಕ್ಕೋಸ್ಕರ 150 ರೂಪಾಯಿ ಟಿಕೆಟನ್ನು ತಗೊಳ್ತಾರೆ. ಇದೇನಿದ್ರು ಹೊರಗಡೆ ವ್ಯೂ ಅಷ್ಟೇ, ಒಳಗಡೆ ಒಂದು ಚೂರೂ ಸಹ ನಮಗೆ ಯಾವುದಕ್ಕೂ ಮೊಬೈಲನ್ನು ಅಲೋ ಮಾಡಲ್ಲ. ನಾವು ಕಣ್ಣಲ್ಲಿ ಏನು ನೋಡ್ಕೊಂಡು ಖುಷಿ ಪಟ್ಕೊಂಡು ಬರ್ತೀವೋ ಅಷ್ಟೇ, ಯಾವುದೇ ರೀತಿಯಾದಂತಹ ಕ್ಯಾಮ್ರಾಗಳನ್ನು ತಗೊಂಡೋಗೋದಕ್ಕೆ ಅಲೋ ಮಾಡಲ್ಲ. ಇನ್ ಕೇಸ್ ನಮಗೇನಾದರೂ ಇದ್ರದ್ದು ಫೋಟೋ ಬೇಕಂತ ಹೇಳಿದ್ರೆ ಒಳಗಡೆ ಒಂದು ಕಡೆ ಸ್ಟುಡಿಯೋವನ್ನು ಇಟ್ಕೊಂಡಿದ್ದಾರೆ, ಅಲ್ಲಿ ಫೋಟೋವನ್ನು ತೆಗೆದು ಕೊಡ್ತಾರೆ. ಅಲ್ಲಿ ಫೋಟೋವನ್ನು ತೆಗೆಸ್ಕೊಂಡು ನಮಗೆ ಯಾವ್ಯಾವ ಇವಾಗ ಗೋಲ್ಡನ್ ಟೆಂಪಲ್ ಮುಂದ್ಗಡೆ ಇರ್ತಕ್ಕಂಥ ಫೋಟೋ ಬೇಕು ಅಂತ ಹೇಳಿದ್ರೆ, ಅಥವಾ ಪೂರ್ತಿ ಈ ಟೆಂಪಲ್ ಮುಂದ್ಗಡೆ ನಾವು ಯಾವ ರೀತಿಯಾಗಿ ಡಿಸೈನನ್ನು ಕೇಳ್ತೀವೋ ಆ ರೀತಿಯಾಗಿ ಅದನ್ನು ಎಡಿಟ್ ಮಾಡಿ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ನಾವೇ ಒಳಗಡೆ ತಗೊಂಡು ಹೋಗೋದಕ್ಕಂತೂ ಬಿಡಲ್ಲ. ಮತ್ತು ಒಳಗಡೆ ಅಲ್ಲಲ್ಲೇ ಟೀ, ಕಾಫಿ, ಸ್ನ್ಯಾಕ್ಸು, ಜ್ಯೂಸು ಪ್ರತಿಯೊಂದನ್ನು ಇಟ್ಕೊಂಡಿರ್ತಾರೆ. ಟೆಂಪಲ್ ಬಂದ್ಬಿಟ್ಟು ಸ್ಟಾರ್ ಆಕೃತಿಯಲ್ಲಿ ಇರುತ್ತೆ. ಒಳಗಡೆ ತುಂಬ ದೊಡ್ಡದಾದಂಥ ಟೆಂಪಲ್ ಇರೋದ್ರಿಂದ ಒಂದು 2-3 ಅವರ್ ಆದರೂ ಇರುತ್ತೆ. ಮತ್ತು ಟೈಮಿಂಗ್ಸ್ ಏನಿರುತ್ತೋ ಅಷ್ಟರಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ. ಸಾಧ್ಯವಾದಷ್ಟು ಬೇಗ ಹೋಗಿ. ಮತ್ತು ಸಂಜೆ ಹೋಗೋದ್ರಿಂದ ಗೋಲ್ಡನ್ ಟೆಂಪಲ್ ಪೂರ್ತಿ ಲೈಟಿಂಗ್ಸನ್ನು ಮಾಡಿರೋದ್ರಿಂದ, ಮಧ್ಯ ಪೂರ್ತಿ ಚಿನ್ನದಿಂದ ಮಾಡಿದಂತಹ ದೇವಿ ಇರೋದ್ರಿಂದ, ಟೆಂಪಲ್ಲು ಸಹ ಚಿನ್ನದಿಂದ ಮಾಡಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವೊಂದು 4 ಗಂಟೆ ಹಂಗೆ ರೀಚ್ ಆದ್ವಿ. ಒಳಗಡೆ ನಾವು ಹೋಗೋಷ್ಟರಲ್ಲಿ ಒಂದು 2-3 ಅವರ್ ಆದರೂ ಬೇಕಾಗುತ್ತೆ ನಡೆಯೋದಕ್ಕೆ. ಅದು ಮಕ್ಕಳು ವಯಸ್ಸಾದವ್ರು ಇದ್ದರೆ ಸ್ವಲ್ಪ ನಿಧಾನ ಕೂತ್ಕೊಂಡು ಎಲ್ಲ ಹೋಗೋದಕ್ಕೆ ಲೈನ್ ಸಿಸ್ಟಮ್ ಏನಿರಲ್ಲ, ಫ್ರೀಯಾಗೇ ಇರುತ್ತೆ, ಹೋಗ್ಬೋದು ನೀಟಾಗಿ, ಏನೂ ತೊಂದರೆ ಇಲ್ಲ. ಆದರೆ ಸ್ವಲ್ಪ ನಡೆಯೋಕ್ಕಾಗಲ್ಲ ಅಂತನ್ನೋರು ಸ್ವಲ್ಪ ಟಯರ್ಡ್ ಆಗುತ್ತೆ. ಬಟ್ ಟಯರ್ಡ್ನೆಸ್ ಎಲ್ಲ ಏನೂ ಅನಿಸಲ್ಲ, ಯಾಕಂದರೆ ಸುತ್ತ ವ್ಯೂ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ, ಮೇಂಟೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಖುಷಿ ಆಗುತ್ತೆ. ಜೀವನದಲ್ಲಿ ಏನೇನೆಲ್ಲ ಕಳ್ಕೊಳ್ತೀವಿ, ಏನೆಲ್ಲ ನಮ್ಮಲ್ಲಿರಲ್ಲ, ನಾವು ಈ ರೀತಿಯಾಗಿ ಒಂದು ಕಳೆದಂಥ ಒಳ್ಳೆ ಕ್ಷಣಗಳಷ್ಟೇ ನಮ್ಮ ಜೀವನದಲ್ಲಿ ನಮ್ಮ ನೆನಪಿನಲ್ಲಿ ಉಳ್ಕೊಳ್ತಕ್ಕಂಥದ್ದು. ಈ ಸ್ನ್ಯಾಕ್ಸ್ ಎಲ್ಲ ಹೊರಗಡೆನೂ ಸಿಗುತ್ತೆ, ಒಳಗಡೆನೂ ಸಿಗುತ್ತೆ. ಹೊರಗಡೆ ಒಂದು 15-20 ರೂಪೀಸ್ ಆದರೆ ಒಳಗಡೆ ಒಂದು 25 ರೂಪೀಸ್, ಒಂದು 5 ರೂಪೀಸ್ ಜಾಸ್ತಿ ಇರುತ್ತಷ್ಟೇ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವೇನು ಮತ್ತೆ ಅಲ್ಲೆಲ್ಲ ಹೋಗಲ್ಲ ಅಲ್ವಾ, ಇಲ್ಲ ಅಥವಾ ಯಾವ ಟೈಮಿಗೆ ಹೋಗ್ತೀವೋ ಗೊತ್ತಿಲ್ಲ ಅಲ್ವಾ. ಸಿಕ್ಕಿದಾಗ ಏನು ಸಿಗುತ್ತೋ ಅದನ್ನು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಕ್ಕಂಥದ್ದು ಒಂದು ನನ್ನ ಅನಿಸಿಕೆ ಅಷ್ಟೇ. ಮತ್ತು ಇದು ಸ್ಟಾರ್ ಶೇಪಲ್ಲಿ ಟೆಂಪಲ್ ಇರೋದ್ರಿಂದ ತುಂಬ ಸುತ್ತಾಕಬೇಕಾಗುತ್ತೆ, ತುಂಬ ಟಯರ್ಡ್ ಆಗ್ತಾ ಇರುತ್ತೆ. ಒಳಗಡೆನೇ ವಾಟರ್ ವಾಶ್ರೂಮ್ ಪ್ರತಿಯೊಂದು ಸಹ ಒಳಗಡೆ. ಈಗ ನಾವು ನಾರ್ಮಲ್ ಬೇರೆ ಟೆಂಪಲ್ಗಳಲ್ಲೆಲ್ಲ ಕ್ಯೂ ಸಿಸ್ಟಮ್ ನೋಡ್ತೀವಲ್ಲ, ಆ ರೀತಿಯಾದಂಥ ಕ್ಯೂ ಸಿಸ್ಟಮ್ಗಳೆಲ್ಲ ಏನಿರಲ್ಲ, ಚೆನ್ನಾಗಿರುತ್ತೆ. ಅಂದರೆ ಅಲ್ಲಿ ಹೋಗಿ ನಡೆಯೋದೇ ತುಂಬ ಸುಸ್ತಾಗುತ್ತೆ. ಒಳಗಡೆ ಹೋದಾದ ನಂತರ ನಮಗೆ ದೇವರಿಗೆ ಫಸ್ಟು ಗೋಲ್ಡನ್ ಟೆಂಪಲ್ ದರ್ಶನವನ್ನು ಮಾಡ್ಕೊಳ್ತೀವಿ. ಅದಾದ ನಂತರ ನಮಗೆ ಸ್ವರ್ಣಲಕ್ಷ್ಮಿಯ ಒಂದು ದೇವರಿಗೆ ವಿಗ್ರಹಕ್ಕೆ ಅಭಿಷೇಕವನ್ನು ನೀರಿನಿಂದ, ತುಳಸಿ ನೀರಿನಿಂದ ಅರಿಶಿನ ತುಳಸಿಯನ್ನು ಹಾಕಿ ಅಭಿಷೇಕವನ್ನು ಮಾಡೋದಕ್ಕೆ ಕೊಡ್ತಾರೆ. ಮಕ್ಕಳಿಗೆಲ್ಲ ಬಿಡಲ್ಲ, ನಮ್ಮ ಚಿಕ್ಕ ಮಗನಿಗೆ ಬಿಟ್ಟಿಲ್ಲ, ಸ್ವಲ್ಪ ದೊಡ್ಡ ಮಕ್ಳಿಗೊಂದು ಸ್ವಲ್ಪ ಕೊಡ್ತಾರೆ. ಮತ್ತು ಅವ್ರಿಗೆ ಟಿಕೆಟನ್ನು ತಗೊಳ್ಳಲ್ಲ, ಅವ್ರಿಗೆ ಫ್ರೀ ಟಿಕೆಟೇ ಇರುತ್ತೆ. ಇದಾದ ನಂತರ ನಾವು ಒಂದು 10-10:30 ಅಷ್ಟರಲ್ಲಿ ಮನೆಗೆ ಬರ್ತೀವಿ ಅಂತೇಳಿ ಅಲ್ಲಿ ಊಟ ಎಲ್ಲ ಏನೂ ತಿಂದಿಲ್ಲ, ಡೈರೆಕ್ಟು ಮನೆಗೆ ಬಂದ್ವಿ. ಹಾಗೆ ಮಧ್ಯೆ ಬರ್ತಾ ಅವರೆಲ್ಲ ಟೀಗೆ ಹೋಗಿದ್ರು ಅಂತೇಳಿ ಮಕ್ಕಳು ಏನೇನು ಬೇಕು ಇದೆಲ್ಲ ಗೋಟಿ ಎಲ್ಲ ಚಿಕ್ಕದ್ರಲ್ಲಿ ತಿಂದಿದ್ದಂಥ ಒಂದು ನೆನಪಲ್ವ. ನಾನು ಸಹ ಮಕ್ಕಳ ಜೊತೆ ಸ್ವಲ್ಪ ನಾನು ಒಂದೊಂದು ಇಸ್ಕೊಂಡು ತಿಂದ್ಕೊಂಡು ಮಧ್ಯೆ ಚಕ್ಲಿ, ನುಪ್ಪಿಟ್ಟು, ಬಿಸ್ಕೆಟು ಅಂತ ಏನೇನೋ ಡ್ರೈವರ್ಗೆ ಟೀ ಬೇಕಿತ್ತಲ್ಲ, ಹಾಗಾಗಿ ಎಲ್ಲ ಕಡೆಯೂ ಸಹ ನಿಲ್ಲಿಸ್ತಾಯಿದ್ರು. ನಾವು ಸ್ವಲ್ಪ ಅದೆಲ್ಲ ತಿಂದ್ಕೊಂಡು ನೀರೆಲ್ಲ ಕುಡ್ಕೊಂಡು, ಊಟ ಎಲ್ಲ ಬೇಕಿರಲಿಲ್ಲ. ಮಧ್ಯಾಹ್ನ ನಾವು ಹೆವಿ ಮೀಲ್ಸ್ ತಿಂದಿರೋದ್ರಿಂದ ಊಟ ಬೇಕಂತ ಅನಿಸಿಲ್ಲ. ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಮಧ್ಯೆ ಅಲ್ಲೇ ಸ್ವಲ್ಪ ಸಿಕ್ಕಿದ್ದೆಲ್ಲ ತಿಂದ್ಕೊಂಡು, ಮಕ್ಕಳೆಲ್ಲ ಎಲ್ಲಿ ನಿಲ್ಲಿಸ್ತಾರೆ ಅಲ್ಲೆಲ್ಲ ನೋಡಿ, ಸಾಮಾನ್ಯವಾಗಿ ಟೀಗಳ ಹತ್ರ ಸಿಗೋದೇ ಇದೆಲ್ಲ, ಇದನ್ನೆಲ್ಲ ನೋಡಿ ತಿನ್ನಬೇಕಂತ ತಗೊಳ್ತಾಯಿದ್ರು.
ಹಾಗಾಗಿ ನಾವು ಸಹ ಅದ್ರ ಜೊತೆನೇ ತಿಂದ್ಕೊಂಡು ಮತ್ತು ಮನೆ ಕಡೆ ಹೊರಟ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಚೆನ್ನೈ ಕಡೆ ಹೋದಾಗ ಇದೆಲ್ಲ ಪ್ಲೇಸ್ಗಳನ್ನು ಕವರ್ ಮಾಡಿಕೊಂಡೇ ಬನ್ನಿ. ಇದು ಅಲ್ಲಿ ಕೊಡ್ತಕ್ಕಂಥ ಪ್ರಸಾದದ ಒಂದು ಕವರು. ಇದರಲ್ಲಿ ಎಷ್ಟು ನಾವು 5 ಮೆಂಬರ್ಸ್ ಹೋಗಿದ್ವಿ ಒಳಗಡೆ ಅಂಥೇಳಿ 5 ಬ್ಯಾಗ್ಸ್ಗಳನ್ನು ಕೊಟ್ಟಿದ್ದರು. ಇದು ನಮ್ಮದು 2. ಪ್ರತಿಯೊಬ್ಬರಿಗೂ ಪ್ರತಿ ಟಿಕೆಟ್ಗೂ ಸಹ ಒಂದೊಂದು ಬ್ಯಾಗ್ ಕೊಡ್ತಾರೆ. ನಮ್ಮ ಕಡೆ ಕೊಡೋ ಥರ ಲಾಡು ಅದೆಲ್ಲ ಕೊಡೋಲ್ಲ. ಅದೆಲ್ಲ ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ಪೇ ಮಾಡಿ ತಗೋಬೇಕು ಸಪ್ರೇಟಾಗಿ. ಬಟ್ ಈ ಬ್ಯಾಗಲ್ಲಿ ಕೊಡ್ತಕ್ಕಂಥದ್ದು ಸ್ವರ್ಣಲಕ್ಷ್ಮಿದು ಒಂದು ಫೋಟೋ ಕೊಡ್ತಾರೆ, ತೀರ್ಥ ಕೊಡ್ತಾರೆ, ಹಾಗೆ ಕುಂಕುಮವನ್ನು ಸಹ ಹಚ್ಕೊಳ್ಳೋದಕ್ಕೆ ಕೊಡ್ತಾರೆ, ಮತ್ತು ಒಂದು ಹಳದಿ ಕಲರ್ ದಾರವನ್ನು ಕೊಡ್ತಾರೆ. ಕೆಲವರು ಇದನ್ನು ಕೈಯಲ್ಲಿ ಕಟ್ಕೋಬೇಕಂತ ಹೇಳ್ತಾರೆ, ಕೆಲವರು ತಾಳಿಯಲ್ಲಿ ಕಟ್ಕೋಬೇಕಂತ ಹೇಳ್ತಾರೆ, ಹಳದಿ ದಾರ ಅಂಥೇಳಿ. ನಿಮಗೆ ಯಾವ ರೀತಿ ನಿಮ್ಮ ಅನಿಸಿಕೆಗಳು ಯಾವ ರೀತಿ ಗೊತ್ತಿದೆಯೋ ಆ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ತಾಯಿಯ ಒಂದು ಪ್ರಸಾದ. ಇಷ್ಟನ್ನು ತೋರಿಸ್ತಾ ಇವತ್ತಿನ ವಿಡಿಯೋವನ್ನು ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.